ಹಾಸನದಲ್ಲಿ ಓರ್ವ ಶಾಲಾ ಬಾಲಕಿಯನ್ನ ಹಿಂಬಾಲಿಸಿ ಒಬ್ಬ ಕಿಡಿಗೇಡಿ ಆತಂಕವನ್ನು ಸೃಷ್ಟಿ ಮಾಡಿದ್ದಾನೆ. ಆಕೆಯನ್ನ ಹಿಂಬಾಲಿಸಿ ಕೆಲ ಕ್ಷಣ ಆತಂಕವನ್ನು ಉಂಟು ಮಾಡಿದ್ದ. ಹಾಸನ ನಗರದಲ್ಲಿ ಒಂದು ಬೆಚ್ಚಿ ಬೀಳಿಸೋ ಘಟನೆ ಹಾಡ ಹಗಲೇ ನಡೆದಿದೆ. ಬಾಲಕಿಯ ಬೆನ್ನಟ್ಟಿ ಮನೆ ಗೇಟ್ವರೆಗೂ ಆತ ಬಂದಿದ್ದ. ನೀವು ಯಾವಾಗ ಈತ ಫಾಲೋ ಮಾಡ್ತಿದ್ದಾನೆ ಅನ್ನೋದು ಬಾಲಕಿಗೆ ಅರಿವಾಯಿತು. ತಕ್ಷಣ ಓಡೋಡಿ ಬಂದು ಮನೆಯ ಗೇಟ್ ಹಾಕೊಂಡು ಜೊತೆಗೆ ಬಾಗ್ಲನ್ನ ಬಡಿದು ಜೋರಾಗಿ ಕಿರಿಚಿದ್ದಾಳೆ. ಬಾಗ್ಲು ತೆಗಿ ಅಮ್ಮ, ಬಾಗ್ಲು ತೆಗಿ ಅಂತ ಹೇಳಿ ಆತಂಕದಿಂದ. ಸೊ ಬಾಲಕಿ ಯಾವಾಗ ಈ ರೀತಿಯಾಗಿ ಕೂಗಾಡಿದ್ಲು, ಗೇಟನ್ನು ಇಣುಕಿ ನೋಡಿ ಈ ದುಷ್ಟ ವಾಪಸ್ ಹೋಗಿದ್ದಾನೆ. ಅಂದರೆ ಇದು ಸಾಮಾನ್ಯ ಸ್ಟೋರಿ ಅಲ್ಲ. CCTVಯಲ್ಲಿ ಇದು ಏನು ಕ್ಯಾಪ್ಚರ್ ಆಗಿದೆಯಲ್ಲ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಆತಂಕವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿ. ಸೊ ಒಂದು ದೊಡ್ಡ ದುರಂತ ಅಕಸ್ಮಾತ್ ತಪ್ಪಿದೆಯೋ ಏನೋ ಗೊತ್ತಿಲ್ಲ. ಯಾಕೆಂತಂದರೆ ನೋಡಿ, ಆ ಒಂದು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಸುಮಾರು ದೂರದಿಂದ ಹಿಂಬಾಲಿಸ್ಕೊಂಡು ಬಂದು, ಇದು ಬಾಲಕಿಯ ಮನೆಯ ಗೇಟ್ ಬಳಿ ಇರುವಂತಹ CCTV ವಿಜುವಲ್ಸ್. ನೋಡಿ, ಆ ಲಾಸ್ಟಲ್ಲಿ, ಆ ವಿಜುವಲ್ಸ್ನ ಲಾಸ್ಟ್ನಲ್ಲಿ ಕೈ ಬೆರಳನ್ನು ತೋರಿಸಿ ಹೋಗ್ತಾನೆ. ಸೊ ಇದು ನಿಜವಾಗ್ಲೂ ಆ ಬಾಲಕಿ ಅಷ್ಟೇ ಅಲ್ಲ, ಎಲ್ಲ ಮಕ್ಕಳ ಪೋಷಕರು ಗಮನಿಸಬೇಕಾದಂತಹ ಸ್ಟೋರಿ. ಯಾಕೆ ಅಂತಂದರೆ, ಒಬ್ಬೊಬ್ಬರೇ ಮಕ್ಕಳನ್ನು ಸ್ಕೂಲಿಂದ ವಾಪಸ್ ಬರಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಮಕ್ಕಳು ಆರಾಮಾಗಿ ಬರ್ತಾರೆ. ಬಟ್ ಇಂಥ ಕಿರಾತಕರು ಇರ್ತಾರೆ ರೋಡಲ್ಲಿ, ಇಂಥ ರಾಕ್ಷಸರು ಕಾಯ್ಕೊಂಡಿರ್ತಾರೆ. ಸೊ ಗೊತ್ತಿಲ್ಲ, ಒಂದು ದೊಡ್ಡ ಅವಘಡ ಸಣ್ಣದ್ರಲ್ಲಿ ತಪ್ತಾ ಏನೋ. ಆದರೆ ಇಲ್ಲಿ ನೋಡಿ, ಆತ ಬಂದು ಯಾವುದೇ ಭಯ ಇಲ್ಲದೆ ಗೇಟ್ನ ಇಣುಕ್ತಾನೆ, ಸ್ವಲ್ಪ ಹೊತ್ತು ಅಲ್ಲೇ ಇರ್ತಾನೆ. ನಂತರ ಹೋಗುವಂತಹ ಸಂದರ್ಭದಲ್ಲಿ ಯಾವಾಗ ಬಾಲಕೆ ಯಾರು ನೀನು ಅಂತ ಹೇಳಿ ಕಿರ್ಚ್ತಾಳೋ, ಆಗ ಹೋಗುವಂತಹ ಸಂದರ್ಭದಲ್ಲಿ ಮತ್ತೆ ಇಣುಕ್ ನೋಡಿ, ಇದು ವಾರ್ನಿಂಗ್ ಥರ ಕೈ ಬೆರಳನ್ನು ತೋರಿಸಿ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಸೊ ಆ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಒಂದು ರೀತಿಯಾಗಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಜೊತೆಗೆ ಮನೆಗೆ ಬರುವಂತಹ ಮಕ್ಕಳು ಒಬ್ಬೊಂಟಿಯಾಗಿ ಬಂದರೆ ಯಾವೆಲ್ಲ ಪರಿಪಾಟ್ಲನ್ನ, ಜೊತೆಗೆ ಯಾವೆಲ್ಲ ಅಡೆತಡೆಗಳನ್ನ ಅವ್ರು ಫೇಸ್ ಮಾಡಬೇಕು ಅನ್ನೋದನ್ನು ಈ ಒಂದು ಸ್ಟೋರಿ ಹೇಳ್ತಾ ಇದೆ. ಸೊ ಈತನ ಬಗ್ಗೆ ಏನಾದರೂ ಪೊಲೀಸರಿಗೆ ಹಿಂಟ್ ಸಿಕ್ತಾ ಅಂತ? ರಾಹುಲ್, ನಾವಿರೋಂಥದ್ದು ಹಾಸನದ ಹೃದಯ ಭಾಗದಲ್ಲಿರೋಂಥ ಅಂದರೆ 80 ಫೀಟ್ ರಸ್ತೆಯಲ್ಲಿ. 80 ಫೀಟ್ ರಸ್ತೆಯ ಈ ಮನೆ ನೀವು ನೋಡ್ತಾ ಇರ್ಬೋದು. ಕನಸು ಏನು ಈ ಮನೆ ಇದೆ. ಈ ಮನೆಗೆ ಸಾಕಷ್ಟು ಜನ, ಅಂದರೆ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ 80 ಫೀಟ್ ರಸ್ತೆಯಲ್ಲಿ ಜನ ಓಡಾಡೋದು ಕಾಮನ್. ಅದೇ ರೀತಿ ಈ ಮನೆಯ ಮಗಳು ಅಂದರೆ ಕಂದಮ್ಮ ಸ್ಕೂಲಿಗೆ ಹೋಗಿರ್ತಾಳೆ. ಸ್ಕೂಲಿಂದ ಮತ್ತೆ ವಾಪಸ್ ಆಗ್ತಾಳೆ. ವಾಪಸ್ ಆದಾಗ ಇನ್ನೇನು ಮನೆ ಕೂಗಳ್ತೆ ದೂರ ಇರುತ್ತೆ, ಆ ಮಗುನ, ಕಂದಮ್ಮನ, ಬಾಲ್ಕಿನ ಹಿಂಬಾಲಿಸ್ಕೊಂಡು ಒಬ್ಬ ಕಿಡಿಗೇಡಿ ಕಿರಾತಕ ಬರ್ತಾ ಇರ್ತಾನೆ. ಆಕೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾಳೆ, ಮತ್ತು ಸ್ಪೀಡಾಗೂ ಕೂಡ ಹೆಜ್ಜೆ ಹಾಕ್ತಾಳೆ. ವೇಗವಾಗಿ ಮನೆ ಹತ್ರ ಬರ್ತಾಳೆ. ಬಂದಾಗ ಆ ಕಿರಾತಕ ಆ ಬಾಲಕಿನ ಹಿಂಬಾಲಿಸ್ತಾನೆ. ಇನ್ನೇನು ಮನೆ ಹತ್ರ ಬರ್ತಾ ಇರ್ತಾನೆ, ಅವಳು ಪಾಪನು ಬರ್ತಾ ಇರುತ್ತೆ. ತಕ್ಷಣ ಅವಳು, ಆ ಬಾಲಕಿ ಮನೆ ಬಳಿ ಬಂದು ಗೇಟನ್ನು ಓಪನ್ ಮಾಡಿ ಗೇಟ್ ಒಳಗೆ ಓಡೋಗ್ತಾಳೆ. ಓಡೋಗಿ ಬಾಗಿಲು ತಟ್ಟಾಳೆ. ಬಾಗಿಲು ತಟ್ಟಿ ಅಮ್ಮ ಅಮ್ಮ ಅಂತ ಕೂಗ್ತಾಳೆ. ಕೂಡಲೇ ಅವ್ರ ಅಜ್ಜಿ ಮನೇಲಿ ಇರ್ತಾರೆ. ಅಜ್ಜಿನೂ ಕೂಡ ಹೊರಗಡೆ ಬಂದು ಮಗುನ ಹೊರಗಡೆ ಕರ್ಕೊತಾರೆ. ಆದರೂ ಕೂಡ ಆ ಕಿರಾತಕ ಆ ಮಗುನ ಹಿಂಬಾಲಿಸ್ತಾನೆ. ಗೇಟ್ ಬಳಿ ಹೋಗ್ಬಿಟ್ಟು ನೋಡ್ತಾ ಇರ್ತಾನೆ. ಆ ಒಂದು ರೀತಿ ಎಲ್ಲ ದೃಶ್ಯಾವಳಿಗಳು ಕೂಡ CCTVಯಲ್ಲಿ ಸೆರೆಯಾಗಿರುತ್ತೆ. ಈ ಘಟನೆ ನಡೆದಿರೋಂಥದ್ದು 17ನೇ ತಾರೀಕು ಶನಿವಾರ ಮಧ್ಯಾಹ್ನ. ಕೂಡಲೇ ಸ್ಥಳೀಯರು ಮತ್ತು ಸಂಬಂಧಪಟ್ಟವರು ಪೆನ್ಷನ್ ಮೊಲ ಠಾಣೆ, ಅಂದರೆ ಕೂಗಳ್ತೆ ದೂರದಲ್ಲಂಥ ಪೆನ್ಷನ್ ಮೊಲ ಠಾಣೆಗೆ ದೂರು ಕೊಡ್ತಾರೆ. ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಆಗುವಂತಕ ಆ ಕಿರಾತಕ, ಆ ಕಿಡಿಗೇಡಿ ಯಾರು ಅಂತ ಈವರೆಗೂ ಕೂಡ ಪತ್ತೆ ಆಗಿಲ್ಲ. ಇನ್ನೊಂದು, ಇಂಥವ್ರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು, ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಅಂದರೆ ಈ ರೀತಿ ಕೃತ್ಯ ಯಾರು ಮುಂದೆ ಮಾಡಬಾರ್ದು, ಆ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಹೇಳ್ತಾ ಇರೋಂಥದ್ದು. ಈಗ
ಈ ಮನೆ ಪಕ್ಕದಲ್ಲೇ ಅಂತ ಸ್ಥಳೀಯರಿದ್ದಾರೆ, ಸ್ಥಳೀಯರಿಗೆ ಮಾತಾಡ್ತಾ ಹೋಗ್ತೀನಿ. ಈ 80 ಫೀಟ್ ರಸ್ತೆ ಇರ್ಬೋದು ಮತ್ತು ಪೆನ್ಷನ್ ಮಾಲ ಈ ಸುತ್ತಮುತ್ತಲೆಲ್ಲ ಒಂದು ರೀತಿ ಆತಂಕದ ವಾತಾವರಣ, ಈ ವಾತಾವರಣ ನಿರ್ಮಾಣ ಆಗಿದೆ. ಪುಡಿ ರೌಡಿಗಳಿರ್ಬೋದು, ಅಥವಾ ಪುಂಡ್ರ ಹಾವಳಿ ಹೆಚ್ಚಾಗಿದೆ, ವೀಲಿಂಗ್ ಆಗಿರ್ಬೋದು, ಈ ಥರ ಎಲ್ಲ ಅಹಿತಕರ ಘಟನೆಗಳು ನಡೀತಾ ಇದೆ. ಈ ಸಂಬಂಧ ಏನು ಅನ್ಸುತ್ತೆ ನಿಮಗೆ? ಈ ಸಂಬಂಧವಾಗಿ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡಿದೆ. ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳೋದಕ್ಕಿಂತ ನಾವು ಸಾರ್ವಜನಿಕರು ಇದನ್ನು ಎಚ್ಚೆತ್ಕೊಬೇಕು. ಈ ವೀಲಿಂಗ್ ಹಾವಳಿ, ಈ ವೈಟ್ನರು ಮತ್ತು ಈ ಸೊಲ್ಯೂಷನ್ನು, ಇಂಥದ್ದು ಈ ಅಂಗಡಿಗಳಲ್ಲಿ ಸಿಗೋಂಥ ಜಾಸ್ತಿ ಆಗಿದೆ, ಈ ಚಿಲ್ಲರೆ ಅಂಗಡಿಗಳಲ್ಲಿ. ಈ ಪೊಲೀಸ್ ಇಲಾಖೆ ಏನು ಮಾಡಬೇಕು, ಚಿಲ್ಲರೆ ಅಂಗಡಿಗಳನ್ನ ರೇಡ್ ಮಾಡಬೇಕು. ಆಮೇಲೆ ಇನ್ನೊಂದು, ಈ ಮೆಡಿಕಲಲ್ಲಿ ಕೊರೆಕ್ಸ್ ಕೊಡೋ ಅಂಥದ್ದು ಜಾಸ್ತಿ ಆಗಿದೆ. ಈ ಕೊರೆಕ್ಸ್ ಕೊಡೋ ಅಂಥದ್ದನ್ನ ನಿಲ್ಲಿಸ್ಬೇಕು. ಈಗ ನಮ್ಮ ಸಂತೆಪೇಟೆ ಸ್ಕೂಲ್ ಹಿಂಭಾಗ ನೀವು ಬನ್ನಿ, ಅಲ್ಲಿ ತೋರಿಸ್ತೀನಿ. ಹೆಚ್ಚು ಕಮ್ಮಿ ಒಂದು 15ರಿಂದ 20 ಬಾಟ್ಲು ಕೊರೆಕ್ಸ್ ಬಾಟ್ಲುಗಳು ಬಿದ್ದಿದ್ದಾರೆ. ಅದು ಯಾರು ಕೊಡೋದು? ಮೆಡಿಕಲ್ ಅವ್ರು ಕೊಡೋದು. ಈ ಮೊನ್ನೆ ನೋಡಿದ್ರೆ ಈ ಹುಡುಗಿ ಘಟನೆ ನೋಡಿದ್ರೆ ಅದೊಂಥರ ಆತಂಕ ಆಗ್ತದೆ. ಆ ಹುಡುಗಿ ಒಂದೇ ಬರ್ತಾ ಇರೋಂಥ ಸಮಯದಲ್ಲಿ ಅವ್ನು ಯಾರು ವ್ಯಕ್ತಿ ಅನ್ನೋದೇ ಗೊತ್ತಿಲ್ಲ. ಬರ್ತಾನೆ, ಸದ್ಯ ತೂಗಳತ್ತೆ ದೂರದಲ್ಲಿ ಮನೆ ಇರೋದ್ರಿಂದ ಆ ಹುಡುಗಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಅದೇ ದೂರದಲ್ಲಿ ಇದ್ದಿದ್ರೆ ಪಾಪ ಹುಡುಗಿ ಇವತ್ತು ಅನಾಹುತಕ್ಕೆ ಸಿಗಾಕೊಳ್ತಾ ಇತ್ತು. ಇಂಥದನ್ನು ಸ್ಥಳೀಯರು, ನಾವು ಅನುಮಾನಾಸ್ಪದ ವ್ಯಕ್ತಿಗಳು ಯಾರೇ ನಮ್ಮ ಕಣ್ಣಿಗೆ ಕಂಡ್ರೂ ಸಹ ನಾವು ಪೊಲೀಸ್ ಇಲಾಖೆಗೆ ತಿಳಿಸೋಂಥ ಕೆಲಸ ಮಾಡಬೇಕು. ಪೊಲೀಸ್ ಇಲಾಖೆ ಯಾವಾಗಲೂ ಸಹ ತಿರುಗ್ತಾ ಇರ್ತಾರೆ. ಬಟ್ ಆದರೆ ಇಂಥ ಸನ್ನಿವೇಶದಲ್ಲಿ ನಾವು ಸಾರ್ವಜನಿಕರು ಅವ್ರ ಜೊತೆಲಿ ಕೈ ಜೋಡಿಸಿದ್ರೆ ಮಾತ್ರ, ಪೊಲೀಸ್ ಇಲಾಖೆ ಜೊತೆಲಿ ಕೈ ಜೋಡಿಸಿದ್ರೆ ಮಾತ್ರ ನಾವು ಇಂಥದ್ದನ್ನ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಂಥ ಸನ್ನಿವೇಶಗಳನ್ನ ಮರುಕಳಿಸ್ದಂಗೆ ಸಾರ್ವಜನಿಕರು ನಾವು ಎಚ್ಚೆತ್ಕೋಬೇಕು. ಪಾಪ ಸ್ಥಳೀಯರಾಗಿ ನೀವೇನೋ ನೋಡಿದಿರಾ? ಆ ವ್ಯಕ್ತಿ ಯಾರು, ಏನಾದರೂ ಡೌಟ್ ಇದೆಯಾ, ಅನುಮಾನ ಇದೆಯಾ? ಅವ್ನು ಮೋಸ್ಟ್ಲಿ ನನಗೆ ಆ ಟಿ ವಿಲಿ ನೋಡ್ತಾ ಇರೋದು ವ್ಯಕ್ತಿ ನೋಡಿದ್ರೆ ಮೋಸ್ಟ್ಲಿ ಇಲ್ಲೇ ಯಾರೋ ಅವನು ತಿರುಗಾಡ ಅಂತ ವ್ಯಕ್ತಿನೇ ಅಂತ ಕಾಣ್ತದೆ. ಅವನು ಮೋಸ್ಟ್ಲಿ ಸೊಲ್ಯೂಷನ್ ಇಲ್ಲ ಗಮ್ಮು ಮೂಸ ಅಂತ ವ್ಯಕ್ತಿ ರೀತಿಲಿ ಅವನು ಕಾಣ್ತಾನೆ. ಈ ಭಾಗದಲ್ಲಿ ಸ್ವಲ್ಪ ಸೊಲ್ಯೂಷನ್ ಗಮ್ಮೂಸ ವ್ಯಕ್ತಿಗಳು ತುಂಬ ಇದ್ದಾರೆ. ಅವ್ರನ್ನ ಪೊಲೀಸ್ ಇಲಾಖೆ ಸುಮಾರು ಸಲ ನಮಗೆ ಗೊತ್ತಿರೋ ರೀತಿಯೇ ಸುಮಾರು ಜನನ ತಗೊಂಡೋಗಿ ಹೊರಗಡೆ ರಿಮೈಂಡ್ ರೂಮಿಗೆ ಹಾಕಿದ್ರು ಅವ್ರು ಮತ್ತೆ ಯಥಾಸ್ಥಿತಿ ಅವ್ರ ಮನೆಯವ್ರನ್ನ ಹೊರಗಡೆ ಕರ್ಕೊಂಬರ್ತಾರೆ. ಹೊರಗಡೆ ಕರ್ಕೊಂಬರ್ಬಿಟ್ಟು ಮತ್ತೆ ಅವ್ರು ಅದೇ ಪರಿಸ್ಥಿತಿ ಮಾಡ್ತಾರೆ. ಅವ್ರು ಬೇರೆ ಟಾರ್ಗೆಟ್ ಏನಿಲ್ಲ, ಹೆಣ್ಣು ಮಕ್ಳಿರೋ ಅಂಥ ಮನೆಗೆ ಹೋಗೋದು, ಹೆಣ್ಣು ಮಕ್ಳಿರೋ ಅಂಥ ಮನೆಯನ್ನ ಟಾರ್ಗೆಟ್ ಮಾಡ್ಕೊಂಡು ಒಬ್ಬರೇ ಬರೋ ಅಂಥದ್ದನ್ನ ಟಾರ್ಗೆಟ್ ಮಾಡೋದು. ಅವ್ರನ್ನ ಕಳ್ತನ ಮಾಡಲ್ಲ, ಈ ಹೆಣ್ಣು ಮಕ್ಕಳಿಂದ ಬೀಳೋ ಅಂಥ ಚಾಲಿ ಇದೆ. ಅದನ್ನೇನು ಮಾಡಬೇಕು, ಈಗ ಅಂಥವ್ರನ್ನ ಗುರುತಿಸಿದ ತಕ್ಷಣವೇ ಅವ್ರ ಮನೆಯವ್ರ ಹತ್ರ ಮಾತಾಡಿ, ಪೊಲೀಸ್ ಇಲಾಖೆನ ಮಾತಾಡಿ, ಸಾರ್ವಜನಿಕರು ಮಾತಾಡಿ ಅವ್ರ ಮನೆಯವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನೊಂದು 2-3 ವರ್ಷ ಹೊರಗಡೆ ಬರ್ದೇ ಇರೋ ರೀತಿಯಲ್ಲಿ ಯಾವ್ದಾರ ಒಂದು ರಿಯಾಬ್ ಸೆಂಟರ್ ಅಂಥ ಸೆಂಟರ್ಗೆ ಪೊಲೀಸ್ ಇಲಾಖೆ ಸರ್ಕಾರದ ಜೊತೆ ಮಾತುಕತೆ ಮಾಡಿ ಇದನ್ನು ಸರ್ಕಾರವೇ ವೆಚ್ಚ ಬರ್ಸೋಂಥ ಸ್ಥಿತಿ ಮಾಡಿಬಿಟ್ಟು ಅವರನ್ನು ದಯವಿಟ್ಟು ಅಂಥ ಜಾಗಕ್ಕೆ ಹಾಕಿದರೆ ಇಂಥ ಸ್ಥಿತಿ, ಇಂಥ ಏನು ಸನ್ನಿವೇಶ ನಡೆದಿದೆ 80 ಫೀಟ್ ರಸ್ತೆಯಲ್ಲಿ ಕಡಿವಾಣ ಆಗ್ತದೆ. ಈಗ ವೀಲಿಂಗ್ ಹಾವಳಿ ಜಾಸ್ತಿ ಇರ್ತದೆ. ವೀಲಿಂಗ್ ಹಾವಳಿ ಈ 80 ಫೀಟ್ ರೋಡಲ್ಲಿ ಪೊಲೀಸ್ನವರು ಚೌಕಿ ಹಾಕೊಂಡು ಪಾಪ ಕೆಲಸ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸಿರ್ತಾರೆ, ಮಾಡಬಾರ್ದು ಅಂತೇಳಿ. ಅದು ಮುಗಿದ ತಕ್ಷಣ ಮತ್ತೆ ಅವರು ಅದನ್ನು ಮಾಡೋಂಥ ಪರಿಸ್ಥಿತಿ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಸಾರ್ವಜನಿಕರು ಅದನ್ನು ವೀಡಿಯೋ ಮಾಡಿದ ತಕ್ಷಣ ಇಲ್ಲ 112ಗೋ ಇಲ್ಲ ಸಂಬಂಧಪಟ್ಟ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ಕರೆಸಿ ಅವ್ರನ್ನ ಕೂರಿಸಿ ಆ ಗಾಡಿನ ಮತ್ತೆ ಸೀಸ್ ಮಾಡಿ ಆ ಗಾಡಿಗಳನ್ನ ಬಿಡಬಾರ್ದು. ಆ ರೀತಿ ಕೆಲಸ ಆಗಬೇಕು. ಈ ಮೊದಲು ಏನು ಮಾಡಬೇಕು ಅಂದರೆ ಈ ಚಿಲ್ಲರೆ ಅಂಗಡಿಗಳನ್ನ ಪೊಲೀಸ್ ಇಲಾಖೆ ರೇಡ್ ಮಾಡಬೇಕು. ಈ ಸೊಲ್ಯೂಷನ್ನು, ಈ ಗಮ್ ಅಂತ ಬರ್ತದೆ ನೋಡಿ, ಗಮ್ ಅಂಟ್ಸೋದು ರೆಡ್ ಕಲರ್ ಇರ್ತದೆ. ಆ ಗಮ್ಮನ್ನೆಲ್ಲ ಮೂಸಿದ ತಕ್ಷಣ ಅವ್ರಿಗೆ ನಶೆ ಬರ್ತದೆ. ಅವ್ರಿಗೆ ಏನು ಜ್ಞಾನ ಇರ್ತದೆ ಅನ್ನೋದೇ ಗೊತ್ತಾಗಲ್ಲ. ಈ ಚಿಲ್ಲರೆ ಅಂಗಡಿಯಲ್ಲಿ ಗಮ್ ಮಾರ ಅಂಥದ್ದು, ಈ ವೈಟ್ನರ್ ಮಾರ ಅಂತ ಕೆಲಸ ನಡೀತಾ ಇದೆ. ಪೊಲೀಸ್ ಇಲಾಖೆ ಖುದ್ದಾಗಿ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಆ ಅಂಗಡಿನ ಸೀಸ್ ಮಾಡಿ ಅವ್ರಿಗೆ ತೆಗಿಯೋಕೆ ಕೊಡ್ದಂಗೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ರಾಹುಲ್, ಅದೇ ಈ ಸುತ್ತಮುತ್ತಲ ಅಂಗಡಿಗಳಲ್ಲಿ ಸೊಲ್ಯೂಷನ್ ಸೇರಿದಂತೆ ಕೆಲವೊಂದೆಲ್ಲ ಮಾದಕ ವಸ್ತುಗಳು ಸಿಗ್ತಾ ಇದೆ. ಇದರಿಂದನೂ ಕೂಡ ಈ ಕಿಡಿಗೇಡಿಗಳು, ಕೆಲವು ಪುಂಡ್ರು ಈ ರೀತಿ ಹವ್ಯಾಸವನ್ನ, ಚಟವನ್ನ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಸ್ಥಳೀಯರು ಹೇಳ್ತಾರಂತು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು, ಸೂಕ್ತವಾದ ಕ್ರಮ ಕೈಗೊಳ್ಬೇಕು. ಮತ್ತೆ ಈ ರೀತಿ ಇನ್ನೊಮ್ಮೆ ಯಾರೇ ಇದನ್ನು ಈ ರೀತಿ ಕೃತ್ಯಕ್ಕೆ ಕೈ ಹಾಕಬಾರ್ದು, ಆ ರೀತಿ ಪಾಠ ಕಲಿಸ್ಬೇಕು ಅಂತ ಸ್ಥಳೀಯರು ಆಗ್ರಹ ಪಡಿಸ್ತಾರಂಥದ್ದು. ರಾಹುಲ್.